ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಬುದ್ದಿನಗಡದ ಹಜರತ್ ಅಲ್ಲಾಮಾ ಮೌಲಾನಾ ಆಫೀಸ್ ಮತ್ತು ಕಾರಿ ಮುಫ್ತಿ ಮೊಹಮ್ಮದ್ ಅಬೂಬಕರ್ ಅಶ್ರಫಿ ಖಾದ್ರಿ ಸಾಹೇಬ್ ಕಿಬುಲ್ಲಾ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ತಿಂಗಳ ಜನವರಿ 24 ಮತ್ತು 25ರಂದು ಸುನ್ನಿ ಇಸ್ತಿಮಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜನವರಿ 24ರಂದು ಮಹಿಳೆಯರಿಗಾಗಿ ವಿಶೇಷ ಪರದೆ ವ್ಯವಸ್ಥೆಯೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು, ಜನವರಿ 25ರಂದು ಪುರುಷರಿಗಾಗಿ ಇಸ್ತಿಮಾ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಮಾತನಾಡಿದ ಇಸ್ಲಾಂ ಧರ್ಮದ ಗುರುಗಳು ಮತ್ತು ಮುಫ್ತಿ ಮೊಹಮ್ಮದ್ ಅಬೂಬಕರ್ ಅಶ್ರಫಿ ಖಾದ್ರಿ ಸಾಹೇಬ್, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಲಾಭ ಪಡೆಯಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ. ಈ ಸುನ್ನಿ ಇಸ್ತಿಮಾ ಕಾರ್ಯಕ್ರಮ ಅಂಜುಮನ್ ಮೈದಾನ, ಬೈಪಾಸ್ ಹೈವೇ, ಹುಬ್ಬಳ್ಳಿ ರಸ್ತೆ, ನವನಗರ, ಬಾಗಲಕೋಟೆಯಲ್ಲಿ ನಡೆಯುತ್ತೆ. ಎಲ್ಲ ಮುಸ್ಲಿಂ ಬಾಂಧವರು ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಆಯೋಜಕರು ಮನವಿ ಮಾಡಿಕೊಟ್ಟಿದ್ದಾರೆ. और इसी के सिलसिले में आज गुड़ेदगुड़ में जिम्मेदारियों के सिलसिले में नौजवानों के साथ एक मीटिंग रखी गई थी. अभी कुछ देर पहले उस मीटिंग का इख्तिताम हुआ अल्हम्दुलिल्लाह. और सारी जिम्मेदारियां निभाने के लिए सारे लोगों ने जो है इस बात को कबूल भी किया है. इंशाअल्लाह तबारक तआला 24 और 25 तारीख को, जनवरी 24 और 25 को नवनगर बागलकोट अंजुमन ग्राउंड में दीनी तरबियत के सुन्नी इज्तिमा इंशाअल्लाह तबारक तआला बड़े ही अच्छे तरीके से और बड़े ही पुरजोश अंदाज में इंशाअल्लाह तबारक तआला इज्तिमा का इनेकाद होगा. अल्लाह तबारक तआला उस इज्तिमा को हबीब पाक सल्लल्लाहु तआला अलैहि वसल्लम के सबके और बुजुर्गान दीन खुसूसन हौसला दुर्गस्तगी रज़ी अल्लाह तआला अन्हु के तवस्सुल से अल्लाह तबारक तआला उस इज्तिमा को खूब कामयाबी अता फरमाए. आमीन आमीन तुम आमीन. सुब्हान रब्बिक रब्बिल इज्जति अम्मा यसिफून व सलामुन अलल मुरसलीन अल्हम्दुलिल्लाहि रब्बिल आलमीन. अस्सलामु अलैकुम व रहमतुल्लाहि व बरकातुहू. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.